ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ನಾನು ಮನು ಇಬ್ರು ಮುಖ್ಯ ಜಾತ್ರೆಗೆ ಹೊಂಟಿವಿ. ಅಲ್ಲಿ ಲಾಳೆ ಮಶೇಕ್ ಮಸೀದಿ ಜಾತ್ರೆ ಐತಿ. ಅಲ್ಲಿ ನಮ್ಮ ಸಣ್ಣಮ್ಮರು ಇರ್ತಾರ. ಜಾತ್ರೆಗೆ ಹೊಂಟಿದ್ವಿ ನಾನು ಮನು. ಹಾಗೆ ಮಾತಾಡ್ಕೊತ ಹೊಂಟಿವಿ. ಇದೇ ನೋಡ್ರಿ ನಮ್ಮ ತಾಳಿಕೋಟಿ ಡೋಣಿ. ಸ್ವಲ್ಪ ನೀರಿಲ್ಲ. ಇದೇ ನಮ್ಮ ಹಣ್ಮಪ್ಪ ಡೋಣಿ ಹಣ್ಮಪ್ಪ ಬೇಡ್ಕೊಂಡು ಇಬ್ರು ಹಾಗೆ ಮಾತಾಡ್ಕೊತ ಹೊಂಟಿವಿ. ಬಿಸಿಲೊಳಗೆ ಹೊಂಟಿದ್ವಿ. ವಿಡಿಯೋ ಭಾಳ ಚಂದ ಬರಕತ್ತಿದ್ದು, ಅದಕ್ಕೆ ವಿಡಿಯೋ ಮಾಡ್ಕೊತ ಹೊಂಟಿದ್ದೆ. ತಾಳಿಕೋಟಿನ ಸಮೀಪ ಆತದ ಮುಕ್ಯಾಳ. ಆಯ್ತು ಮುಕ್ಯಾಳ ಬಂತು. ಇದೇ ನೋಡ್ರಿ ಮುಕ್ಯಾಳ ಬಸ್ ಸ್ಟಾಪ್. ಇಲ್ಲಿಂದ ಹೊಂಟಿ ನಮ್ಮ ಸಣ್ಣಮ್ಮರ ಮನೆಗೆ. ನಮ್ಮ ಸಣ್ಣಮ್ಮರ ಮನೆಗೆ ಹೋಗೋಟಿಗೆ ಅವರು ಎಲ್ಲರೂ ರೆಡಿ ಆಗಿದ್ರು ಜಾತ್ರೆಗೆ ಹೋಗಕ್ಕೆ. ಅವ್ರು ರೆಡಿ ಆಗಿರ್ತಾರೆ ಅಂತೇಳಿ ನಾವು ರೆಡಿಯಾಗಿ ಜಲ್ದಿನೇ ಬಂದಿವಿ. ಹಾಗೆ ಒಟ್ಟರು ಕೂಡಿ ಹೊಂಟಿವಿ. ಅಲ್ಲಿ ದರ್ಗಾ ಬಲ್ಲಿ ಹೊಂಟಿವಿ ಜಾತ್ರೆಗೆ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ದಾಸೋಹಕ್ಕೆ ಹೋಗ್ಬೇಕಂತ ಹೇಳಿ ನಾನು ಮನು ಇಬ್ರು ದರ್ಗಾದೊಳಗೆ ಹೋದಿವಿ. ಹೋಗಿ ದೇವ್ರಿಗೆ ಬೇಡ್ಕೊಂಡು ಅಲ್ಲೇ ಉಂಡಿ ಒಳಗ ದುಡ್ಡು ಹಾಕ್ಬೇಕಂತ ಉಂಡಿ ನೋಡಿದ್ವಿ. ಅಲ್ಲೇ ಉಂಡಿ ಇತ್ತು. ಉಂಡಿ ಒಳಗ ಇಬ್ರು ದುಡ್ಡು ಹಾಕಿದ್ವಿ. ದುಡ್ಡು ಹಾಕಿ ಮನು ಎಲ್ಲರಿಗೆ ಪ್ರಸಾದ ಕೊಟ್ಟ. ಸಕ್ರೆ ಪ್ರಸಾದ ಅಲ್ಲಿ ಒಳಗೆ ಕೊಟ್ಟಿರ್ತಾರ. ನನಗ ನಮ್ಮ ತಂಗಿಯರಿಗೆ ಎಲ್ಲರಿಗೆ ಕೊಟ್ಟ. ಸಕ್ರೆ ಪ್ರಸಾದ ಅದೆಲ್ಲ ತಿಂದು ಮನು ಆಧಾರ್ ತರಕ್ಕೆ ಹೋದ. ಅಲ್ಲಿ ಆಧಾರ್ ತರಕ್ಕೆ ಹೋದಲ್ಲಿ ಭಾಳ ರಶ್ ಸಿಗ್ತಾನ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅವ್ನು ಬರೋದು. ಹಾಗೆ ಆಧಾರ್ ತೊಗೊಂಡು ಬಂದ. ಹಾಗೆ ನಮ್ಮ ತಂಗಿದೊಂದು ಸಣ್ಣದು ವಿಡಿಯೋ ಮಾಡಿದೆ. ಆಕಿ ನಾಚಿಕೆ ಪಡ್ಕೊತಾ ವಿಡಿಯೋ ಮಾಡಿದ್ರು. ಸ್ವಲ್ಪ ಬರೀ ನಮ್ಮದೇ ಮಾಡ್ತೀನಿ ಅನ್ನಕತ್ತಿಲ್ಲ. ಅದಕ್ಕೆ ನಿಂದು ಸ್ವಲ್ಪ ಮಾಡ್ತಿಂತ ಅಂತೇಳಿ ಆಕಿನ ಕೈಯಿಂದ ಫೋನ್ ಇಸ್ಕೊಂಡು ನಾ ಆಕಿನ ವಿಡಿಯೋ ಮಾಡಕತ್ತಿದ್ದೆ. ಆಕೆ ಸ್ವಲ್ಪ ನಾಚಿಕೆ ಪಟ್ಕೊಂಡು ನೋಡ್ರಿ ಎಷ್ಟು ಜನ ಬಂದಾರ. ಸುತ್ತಮುತ್ತ ಹಳೆನವ್ರು ಎಲ್ಲರೂ ಬರ್ತಾರೆ. ಹಾಗೆ ಮನು ಆಧಾರ್ ತೊಗೊಂಬಂದು ನನಗಿಷ್ಟ ಹಚ್ಚಿದ. ಹಾಗೆ ತಾನು ಸ್ವಲ್ಪ ಹಚ್ಕೊಂಡು ದಾಸೋಗ ಬಲ್ಲಿ ಹೋಗ್ಬೇಕಂತೇಳಿ ದರ್ಗಾದಾಗ ಎಲ್ಲ ಬೇಡ್ಕೊಂಡ್ ಕಿಶಂದ ಊಟದ ಬಲ್ಲಿ ಹೋದ್ವಿ. ದಾಸೋಗ ಇಲ್ಲಿ ವರ್ಷಕ್ಕೊಮ್ಮೆ ಬರ್ತದ್ರಿ ಜಾತ್ರೆ. ದಾಸೋಗ 5 ದಿನ ಇರ್ತದ. ಇಲ್ಲಿ ಮಾದ್ಲಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರ. ಎಲ್ಲರಿಗೆ ಒಂದೇ ತಾಟೊಳಗ ಅಂತೇಳಿ ಒಂದೇ ತಾಟೊಳಗೆ ಹಾಕ್ಸ್ಕೊಂಬಂದಿದ್ವಿ. ಉಳ್ಕಿ ತಾಟೊಳಗೆ ಅನ್ನ ಸಾಂಬಾರು ಹಾಕ್ಸ್ಕೊಂಬಂದಿದ್ವಿ. ಆ ಮಾದ್ಲಿ ತಾಟ್ ಮನು ಹಿಡ್ಕೊಂಡು ಕೂತ್ಬಿಟ್ಟಿದ. ಎಲ್ಲರೂ ನೀ ಎಷ್ಟು ಹಾಕ್ಸ್ಕೊಂಬಂದಿ ಎಲ್ಲ ಅಂತೇಳಿ ಅನ್ನಕತ್ತಿದ್ರು. ಆದ್ರೆ ಅವ ಒಬ್ಬನೇ ತಿಂದಿಲ್ಲ. ಅದ್ರಾಗ ನಾವೆಲ್ಲರೂ ತಿಂದಿವಿ. ಎಷ್ಟು ಚಂದ ಅಡುಗೆ ಮಾಡಿರ್ತಾರೆ ಅಂದ್ರೆ ಇನ್ನೊಂದ್ಸತಿ ನೆನೆಸ್ಬೇಕು, ಅಷ್ಟು ಚಂದ ಅಡುಗೆ ಆಗಿರ್ತದೆ ಅದು. ಹಾಗೆ ನಮ್ಮ ತಂಗಿ ನಾನು ಜುಮ್ಕಿ ತೊಗೊಳ್ಬೇಕು ಅಂತೇಳಿ ಹೊಂಟಿವಿ ಜಾತ್ರೆ ಒಳಗೆ. ನಮ್ಮ ಸಣ್ಣಮ್ಮರು ಅವರು ಏನೇನೋ ತೊಗೊಕತ್ತಿದ್ರು. ನಾನು ನಮ್ಮ ತಂಗಿ ಜುಮ್ಕಿ ತೊಗೋಬೇಕಂತೇಳಿ ಹೊಂಟಿದ್ವಿ. ನಮ್ಮ ಸಣ್ಣಮ್ಮರು ನಮ್ಗೆ ಪಳಾರ ಪಳಾರ ಅಂಗಡಿಗೆ ಹೋಗಿದ್ರು. ಇದೇ ನೋಡ್ರಿ ಪಳಾರ ಅಂಗಡಿ ಬಲ್ಲಿ ನಿಂತಾರಲ್ಲ ನಮ್ಮ ಸಣ್ಣಮ್ಮರು ಅವರು. ಪಳಾರ ಹಾಕ್ಕೊಂಡು ನಾವು ಎಲ್ಲರಿಗೂ ಬಾಯಿ ಹೇಳಿ ತಾಳಿಕೋಟಿ ಕಡೆ ಬರಾಕತ್ತೀವಿ. ಬೆಳಿಗ್ಗೆ ಹೋಗಿದ್ವಿ, ಸಾಯಂಕಾಲ ಆಯ್ತು ನಾವು ಬರೋ ಅಷ್ಟಿಗೆ. ಯಾಕಂದ್ರೆ ಜಾತ್ರೆಯಾಗೆಲ್ಲ ತಿರ್ಗಾಡಿ 3 ಇಲ್ಲ 4 ತಾಸು ತಿರ್ಗಾಡಿದ್ವಿ ಜಾತ್ರೆ ಒಳಗೆ. ಎಲ್ಲ ಏನೇನ ಬಂದವೆಲ್ಲ ನೋಡಿ ಸ್ವಲ್ಪ ಏನೇನೋ ಸಾಮಾನು ತೊಗೊಂಡಿವಿ. ಪೂಲ್ ಕೆಳಗಿಂದ ಬಂದಿವಿ. ಈಗ ಪೂಲ್ ಮೇಲ್ಗಡೆಯಿಂದ ಬರಕತ್ತಿದ್ವಿ. ನಾನೇ ಅಂದೆ ಮನು ಕೆಳಗಡೆಯಿಂದ ಬೇಡ ಮ್ಯಾಲಿಂದ ಹೋಗಮ್ಮು ನೋಡಮ್ಮು ಆಂಜನೇಯನ ಗುಡಿ ಹೆಂಗೆ ಕಾಣಿಸ್ತು ಅಂತೇಳಿ. ಅದಕ್ಕೆ ಮ್ಯಾಗಿಂದ ಬಂದ್ವಿ. ನೋಡ್ರಿ ನಮ್ಮ ತಾಳಿಕೋಟಿ. ಹಂಗೆ ಬಂದು ಕತ್ಲತ್ತೊಂದು ಜಲ್ದಿನೇ ಬಂದಿವಿ. ಮನೆಗೆ ಬಂದಿವಿ. ಈಗ ಜಸ್ಟ್ ಮನೆಗೆ ಬಂದಿವಿ. ನಾನು ಮಾಡಿರೋ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಬಾಯ್.